ಮೂಲಭೂತ ಸೌಕರ್ಯಗಳಿಲ್ಲದೆ ನರಕ ಸದೃಶವಾದ ಅಲ್ಲಾವಲಿ ಲೇಔಟ್ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 2 ಅಲ್ಲಾವಲಿ ಲೇಔಟ್ ನಿವಾಸಿಗಳ ಬದುಕು ಇಂದು ಹಸಿಗೆಟ್ಟಿದೆ. ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇಲ್ಲಿನ ಜನರು ನರಕಯಾತನೆಯನ್ನ ಅನುಭವಿಸ್ತಾ ಇದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದಂತೆ ಕಾಣ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ಪರಾಕಾಷ್ಠೆ ಎಲ್ಲೇ ಮೀರಿದೆ. ಇಲ್ಲಿನ ನಿವಾಸಿಗಳ ಪ್ರಮುಖ ಆಕ್ರೋಶ ಪುರಸಭೆ ಅಧಿಕಾರಿ ಪರಶುರಾಮ ದೇವಮಾನೆ ಅವರ ಮೇಲಿದೆ. ಲೇಔಟ್ನ ಸಮಸ್ಯೆಗಳ ಕುರಿತು ಹಲವು ಬಾರಿ ಪುರಸಭೆಗೆ ಅಲೆದು ಮಾಹಿತಿ ನೀಡಿದ್ರು. ಈ ಅಧಿಕಾರಿ ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ. ಪ್ರತಿ ಬಾರಿ ಮನವಿಯನ್ನ ಸಲ್ಲಿಸಿದಾಗಲೂ ಕೇವಲ ಆಶ್ವಾಸನೆಯನ್ನ ನೀಡಿ ಕೈ ತೊಳೆದುಕೊಳ್ಳುವ ಅಧಿಕಾರಿಗಳು ಲೇಔಟ್ನಲ್ಲಿ ರಸ್ತೆಗಳೇ ಇಲ್ಲದಂತಾಗಿದ್ದು ಗುಂಡಿ ಬಿದ್ದ ಹಾದಿಯಲ್ಲಿ ಜೀವ ಕೈಯಲ್ಲಿಟ್ಟುಕೊಂಡು ಸಂಚರಿಸ್ತಾ ಇದ್ದೇವೆ. ಚರಂಡಿಗಳಿಲ್ಲದೆ ಕೊಳಚೆ ನೀರು ರಸ್ತೆಯಲ್ಲೇ ಹರಿಯುತ್ತಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಸಮರ್ಪಕ ನೀರು ಸರಬರಾಜು ಇಲ್ಲದೆ ನಿವಾಸಿಗಳು ದಿನನಿತ್ಯ ಪರದಾಡುವಂತಾಗಿದೆ. ಜನಪ್ರತಿನಿಧಿಗಳ ಮೌನಕ್ಕೆ ನಿವಾಸಿಗಳ ಆಕ್ರೋಶ. ಚುನಾವಣೆಯ ಸಮಯದಲ್ಲಿ ಮತ ಕೇಳಲು ಮನೆ ಬಾಗಿಲಿಗೆ ಬರುವ ಶಾಸಕರು ಮತ್ತು ಸಚಿವರು ಗೆದ್ದ ಮೇಲೆ ನಮ್ಮ ವಾರ್ಡ್ ಕಡೆ ತಿರುಗಿಯೂ ನೋಡ್ತಾ ಇಲ್ಲ. ಅಧಿಕಾರಿಗಳು ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಶಾಸಕರು ನಮ್ಮ ಅಳಲನ್ನ ಕೇಳ್ತಾ ಇಲ್ಲ. ನಮ್ಮ ಸಮಸ್ಯೆಗಳನ್ನ ನಾವು ಇನ್ಯಾರಿಗೆ ಹೇಳಬೇಕು ಎಂದು ಅಲ್ಲಾವಲಿ ಲೇಔಟ್ನ ನಿವಾಸಿಗಳು ತಮ್ಮ ಗೋಳನ್ನ ತೋಡಿಕೊಂಡಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳು ಮತ್ತು ಜನರ ಮತದಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಅಲ್ಲಾವಲಿ ಲೇಔಟ್ನ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸದಿದ್ದರೆ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ನಿವಾಸಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಂಡಿ ಗೌಸ್ ಪ್ರಶಾಪ್ ಅವರ್ ಟಿವಿ ಮಾನ್ವಿ. 2 ನಂಬರ್ ಮಾನ್ವಿ ತಾಲೂಕಿನ ನಿವಾಸಿಗಳು ನಾವು. ಅಲ್ಲಾವಲಿ ಲೇಔಟ್ ನಾವು ಅಂಪಾಯ ಸೌಕರ್ಯ ಸಾರಿಗೆ ನೀರು ಕೇಳಿದ್ವಿ. ಅವ್ರು ಕಳಿಸ್ತಪ್ಪ ಅಂತೇಳಿ ಕಳಿಸಿದ್ರು. 7-8 ತಿಂಗಳ ಸರಿಯಾಗಿ ಬಂತು ನೀರು. ಅದಾದ್ಮೇಲೆ ವಾರಕ್ಕೆ 15 ದಿನಕ್ಕೆ ತಿಂಗಳಿಗೆ 1 ಟ್ಯಾಂಕರ್ ನಮ್ಮ ವಾರ್ಡಿಗೆ ಬರಾಕತ್ತದ. 1 ಟ್ಯಾಂಕರ್ ನೀರು ಯಾರಿಗೆ ಆಗ್ತದ? ಅದಕ್ಕೋಸ್ಕರ ನಮ್ಗೆ ಬಹಳ ತ್ರಾಸಾಗ್ಯದ. ಹೆಣ್ಮಕ್ಳಿಗೆ ತ್ರಾಸಾಗ್ಯದ. ಮಕ್ಕಳು ಮರಿ ನೀರಿಲ್ಲ. ಆ ತೊಂದರೆಯಲ್ಲಿದೆ. ಇಲ್ಲಿ ನಾವು ಮುನ್ಸಿಪಾಲ್ಟಿಗೆ ಬಂದಿವಿ. ಮುನ್ಸಿಪಾಲ್ಟಿ ಅವ್ರು ಅದು ಕಿವಿಯಾಗ ಹಾಕ್ಕೊಂಬೋಡ್ರು. ಅವರು ಚೀಫ್ ಆಫೀಸರ್ ಬಂದ್ರು. 1 ಟೈಮ್ ಸುಮ್ಮನೆ ಬೇಕು ನೋಡ್ಕೊಂಡ್ರು. ಮತ್ತೆ ತಿರುಗಿ ಅವ್ರು ಬಂದೇ ಇಲ್ಲ. ಯಾವುದೋ ಅವ್ರ ಬಗ್ಗೆ ಕೌನ್ಸಿಲರ್ ಸತ್ತೋಗ್ಬಿಟ್ಟಾವ. ಕೌನ್ಸಿಲರ್ ಇಲ್ಲ ವಾರ್ಡ್ನಲ್ಲಿ. ಬಸವ ಭಜಂತ್ರಿ ಕೌನ್ಸಿಲರ್. ಹೇಳ್ತೀನಪ್ಪ ಅಂತಾನ. ಅವ್ರು ಕಿವಿಯಾಗ ಹಾಕೊಂಡ್ರು. ಏನಿಲ್ಲ. ಯಾರನ್ನ 2-3 ಇದ್ದಾಗ ಬರ್ತಾನ ಹೋಗಿ ಬಿಡ್ತಾನ. ನನಗೆ ಗೊತ್ತಿಲ್ಲ. ರಾಜೀನಾಮೆ ಕೊಟ್ಟು ನನ್ ಸಂಬಂಧ ಇಲ್ಲ ಅಂತ ಕೊಟ್ಟಿದ್ವಿ ಅರ್ಜಿ. ಕಳಿಸ್ತೇವ್ರು. ನೀರು ಕಳ್ಸಕ್ ರೆಡಿ ಇಲ್ಲ ಅಲ್ಲ. ಸುಮ್ನೆ ಬಂದ್ರು. ಅಲ್ಲಿ ಖಾಲಿ ಕೊಡ್ಲಾಕ ಬೋರ್ ಹಾಕಿದ್ರು. ಬೋರ್ ಹಾಕಿ ನಾವೇನಂದೀವಿ, ಅಲ್ಲಿ ಯಾರಾದಾರ ಮಂದಿಗಳು ತುಂಬಾ ಬೋರ್ ಹಾಕಿದ್ರಿ ನೀವು ನಮ್ಮ ವಾರ್ಡಿಗೆ ಕೊಡ್ರಿ ಕಲೆಕ್ಷನ್ ಅಂದಾಗ ಪೈಪ್ ಲೈನ್ ಮಾಡಿದ್ರು. ಬೋರ್ ಹಾಕಿ ಟ್ಯಾಂಕರ್ ಮಾಡಿದ್ರು. ನೀರಿನ ಟ್ಯಾಂಕ್ ಮಾಡಿಬಿಟ್ರು. ಮಾಡಿ ಕೇಸಿ ಅವ್ರ ರೊಕ್ಕ ಎತ್ಕೊಂಡ್ರು. ತಿಂದ್ಬಿಟ್ರು. ಬಣ್ಣ ಸುಣ್ಣ ಹೊಡೆದ್ರು. ಹೆಣ್ಮಕ್ಳು ಹೇಳಿದ್ರು ನಾಳೆ ನೀರ್ ಬರ್ತದ ಅಂತ ಹೇಳಿ. ತಿರುಗಿ ನೀರೇ ಬಂದಿಲ್ಲ. ನೀರ್ ಐತೆ. ಬೋರ್ ಹಾಯಿಸಿದ್ರೆ ಗೊತ್ತಾಗ್ತದ. ಅದು ನೀರು ಬೋರ್ ಹಾಕಿಲ್ಲ. ಯಾವ್ದಿಲ್ಲ. ಸುಮ್ಮನೆ ಬೋಗಸ್ ಬಿಲ್ಲೈತಿ ಅಂತ ಸುಮ್ಮನೆ ಜನರಿಗೆ ಯಾರು ಹಾಕ್ತಾರ? ಸರ್ಕಾರಕ್ಕೆ ಖರ್ಚು ಹಾಕ್ತಾರ. ಸರ್ಕಾರ ಜನರಿಗೆ ಆಗ್ತದ. ಇಷ್ಟು ತೊಂದರೆ ಕೊಡ್ತೀರ ಅನ್ನೋದು ಹೆಂಗ್? ನೀರಿಂದು ಇದು 15 ವರ್ಷದಿಂದ ಐತಿ. ಇದು ಈಗಿಂದಲ್ಲ. ಇದು ಈಗ ಕಾಯೋಕೆ ನೀರಿಲ್ಲ. ಬಟ್ಟೆ ಒಗ್ಯಾಕ ಈ ವರ್ಷ ಅಷ್ಟೇ ಬಂದಿದೆ ನೀರು. 15 ವರ್ಷದಿಂದ ಸಮಸ್ಯೆ ಐತಿ. ಯಾರು ಅಧಿಕಾರಿಗಳು ಬಂದಿದ್ರು. ಬಂದ್ರು ನೋಡ್ಕೊಂಡ್ರು. 2 ಬೋರ್ ಹಾಕಿದ್ರು. ಅವ್ರು ಬೋರ್ ಈಗ ಯಾರು ಬಂದಿಲ್ಲ. ಅವರು ಈಗ ಆಫೀಸರ್ ಸಾಬ್ರು ಬಂದಿದ್ರು. ಬಂದ ಕೇಸಿ ನಾವ್ ಹೇಳ್ತೀವಿ ಸಾರ್ ಬಂದಾಗ ಅಂತ ಹೇಳಿದ್ರು. ನಾವ್ ಹೇಳಿ ವಿಷಯ ತಿಳಿಸ್ತೀವಿ ಅವ್ರಿಗೆ. ನೀವು ಸೋಮವಾರ ಬರ್ರಿ. ಅವ್ರು ಬಂದ್ಮೇಲೆ ಮಾತಾಡಮಂತ ಹೇಳಿದ್ರು. ಅಷ್ಟೇ. ಬಸ್ಸಮ್ಮರಿ ಓಣಾಗ ಬೀಡರ್ಸ್ ಆಯ್ತ್ರಿ. ನೀರಿಲ್ದ 3 ಸಲ ಆಯ್ತು ಮುನ್ಸಿಪಾಲಿಟಿಗೆ ಬರಕ್. ನಾವು ಸುಮ್ನೆ ಬರೋದು ಹೇಳ್ತಾರ. ಈಗ ಕಳಿಸ್ನ ನಾಳೆ ಕಳಿಸ್ನ ಅಂತಾರ. ಸುಮ್ನೆ ವಾಪಸ್ ಕಳಿಸಿ ಬಿಡ್ತಾರ. ನಮ್ನ ಬಡ ಮಕ್ಕಳನ್ನು ಬರೋಲ್ರಿ. ಈಗ ನಮ್ಗೆ ಎಷ್ಟು ತ್ರಾಸ ಆಗ್ಯದ. ಮನೆ ಕಾಲಕ್ಕೆ ಹೋಗಿ ಮುಸುರು ತಿಕ್ಕೊಂಬಂದು ಮೈ ತೊಗಕ್ ನೀರಿಲ್ಲ. ಊರಾಗ 1 ಕೊಡ ನೀರು ಬಿಡೋಣ್ರಿ ಬೋರ್ ಇದ್ದವ್ರನ್ನ. ನಮ್ಗೆ ಎಷ್ಟು ತ್ರಾಸ್ರಿ. ಬಡ ಮಕ್ಕಳಿಗೆ ಏನ್ ತ್ರಾಸು? ಹೋಗ್ತಾರ. ನಾವ್ ನೀರ್ ತಂದ್ಕೊಂಡು ಕೆಲ್ಸಕ್ ನಾವ್ ಯಾವಾಗ ಹೋಗ್ಬೇಕು? ಎಷ್ಟು ತ್ರಾಸ. ರಾತ್ರಿ 10 ಗಂಟೆ ಆದ್ರೂ ನಮ್ಮ ಮನೆ ನೀರ್ ಬೇಕು. ನಾವ್ ಹೋಗಲ್ಲ. ರಾತ್ರಿ 10 ಗಂಟೆ ಆದ್ರೂ ಕೋಸ್ಲಾರ ಏನಂತಾರ? ಕೋಸ್ಲಾರ ಸತ್ತಾರಂತ್ರಿ ಊರಾಗ. ಎಲೆಕ್ಷನ್ ತಗೊಂಡ ಎದ್ದೇಳ್ತಾನ. ಬರವಲ್ರಿ.
ಹೇಳ್ರಿ ಅವ್ರಿಗೆಲ್ಲ ಕೇಳಂಗ್ ಹೇಳ್ಬೇಡ್ರಿ ಒಬ್ರಿಗೆ ಏನು ವಿಷಯ ಅಂತ ಹೇಳಿದ್ರೆ ಫೋನ್ ಹಚ್ಚಿದ್ರು ಇದು ಮಾಡಕ ಇಲ್ಲ. ಅದ ಸೋಮವಾರ ದಿವಸ ಯಾಕಂದ್ರೆ ನಾಳೆ ನಾಡ್ದು ಮಾಡ್ತೀವಿ. ಸೋಮವಾರ ದಿವಸ ನೀವೇನೋ ಎಲ್ಲರೂ ಬರ್ತೀರೋ, ನೀವು ಮುಖಂಡ್ರೆ ಯಾರು ಬರ್ತೀರೋ? ನಾವು ಒಂದೇ ಬರೋದಿಲ್ಲ, ನಾವು ಕೇಳಿ ಸಾಕಾಗದ, ಎಲ್ಲಾರು ಬರ್ತೀವಿ. ಯಾಕಂದ್ರೆ ಈಗಾಗಲೇ ಅನ್ನಕತ್ತೀರಿ ನೀವು ಕೊಟ್ಟಿದ್ದನ್ನೇ ಈಗ ಸರಿಪಡಿಸಲು ಅಂತ ಅನ್ನಕತ್ತೀರಿ. ಆ ವಿಷಯನ ಪ್ರಸ್ತಾವ ಮಾಡ್ಬೇಕು. ಯಾಕಂದ್ರೆ ಯಾಕೆ ಪೆಂಡಿಂಗ್ ಇಟ್ಕೊಂಡ್ಕೊಂತಾರೆ, ಏನು ವಿಷಯ ಅಂತ ಹೇಳಿ ಸ್ವಲ್ಪ ಸೆಕ್ಷನ್ ಮುಖಾಂತರ ನಾನು ಕನ್ಸಲ್ಟ್ ಮಾಡ್ಕೊಂಡು ನಮ್ಮ ಚರ್ಚೆ ಮಾಡ್ತೀನಿ. ಸೋಮವಾರ ದಿವಸ ನಿಮಗೆ ಇದು ಮಾಡ್ಕೊಡ್ತೀನಿ. ಸೋಮವಾರ ದಿವಸ ನಮ್ಮ ಸರ್ ಅವ್ರು ಬರ್ತಾರೆ. ಅವರು ಇಲ್ಲ ಈಗ ಸರ್ ಲೋಕಮಯ ಕೈನಲ್ಲಿ ಬೋರ್ ಆಗಿದ್ದು ಈಗ ನಿಂತದ ಮೇಲೆ ಅದರ ಅಂಕೆ ಚಾಲು ಇರ್ಬೇಕು. ಲೆಕ್ಕ ಮಾಡಿ ಬೋರ್ ಇದ್ರೆ ಹಂಗ ಆಯ್ತು, ಎಲ್ಲ ತುಂಬಿರ್ ಬರ್ತಾರೆ. ಅದು ಹೊತ್ತಿನ ಮೇಲೆ ಮೋಟ್ರ್ ಇಳಿಸಿ ನೀರಿಗೆ ಬಿಡೋದು ಮಾಡ್ಬೇಕು. ಬಂದ ಹೊರಗು ಹೋಗ ಪೂಜೆ ಅಂತಿದ್ರೆ ಹೆಂಗೆ ಹೋಗ ಪೂಜೆ ಅಂತ ಕೈಕಾಲು ಕಳ್ಸಿ ಆಗ್ತದೆ. ಕೈಕಾಲ ಜಂಗಲ್ ಮೇಲೆ ಮಾಡ್ತಾರ. ತುಂಬಾ ತ್ರಾಸ ಆಗಿದೆ ಸರ್. ಮುಂಜಾನೆ ಹೋದವರು ರಾತ್ರಿ ಬರ್ತೀವಿ ನಾವು. ನೀರಿನ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂತ ಓಣಿ ತಿರುಗ್ತೀವಿ. ಇದೀಗ ಜೀಟವ್ರು ಸಾಯ್ತು ತಿರ್ಗಾಕ ನೀರೇ ಇಲ್ಲ ನಮ್ಮ ಓಣ್ಯಾಗ. ಊಟ ಕೇಳಕ್ ಬಂದಿಲ್ಲ, ಉಪವಾಸ ಕೇಳಿದೀವಿ. ನೀರು